ನಮಸ್ತೆ. ಹೆಚ್ಚಿನ ಸಿಲೆಗೆ ಸ್ವಾಗತ. ಮಹಾರಾಷ್ಟ್ರ ಚುನಾವಣೆಯ ಪೋಲ್ ಆಫ್ ಪೋಲ್ಸ್ ಇದು. ಅನೇಕ ಒಪಿನಿಯನ್ ಪೋಲ್ಗಳು ಇಲ್ಲಿವರೆಗೂ ಬಂದವು. ದೊಡ್ಡ ದೊಡ್ಡ ಕಂಪ್ನಿಗಳು ಭಾಳಷ್ಟು ಮಾಡಲಿಲ್ಲ, ಯಾಕೆಂದರೆ ಅವಕ್ಕೆ ಭಯ ಇತ್ತು ಹರಿಯಾಣದಲ್ಲಿ ಲೋಕಸಭೆಯಲ್ಲಿ ಈ ಕಪಾಳಮೋಕ್ಷ ಆದಾಗ. ಆದರೆ ತುಂಬ ಜನ ವಿಶ್ಲೇಷಣಾಕಾರರು ಈ ಬಾರಿ ಒಪಿನಿಯನ್ ಪೋಲ್ಗಳನ್ನ ಮಾಡಿದ್ರು. ಅದರ ಪೋಲ್ ಆಫ್ ಪೋಲ್ಸ್ ಇದು. ನೋಡಿ, ಈ ಮಹಾರಾಷ್ಟ್ರವನ್ನು ದೊಡ್ಡದಾಗಿ 6 ವಿಭಾಗಗಳನ್ನಾಗಿ ಮಾಡ್ತಾರೆ. ವಿಶೇಷತೆ ಏನಂತ ಹೇಳಿದ್ರೆ, ಒಂದೊಂದು ಭಾಗವು ಒಂದೊಂದು ರಾಜ್ಯ ಥರ ಬಿಹೇವ್ ಮಾಡುತ್ತೆ. ಅದು ಜಾತಿ ಸಮೀಕರಣದ ವಿಚಾರ ಇರ್ಬೋದು, ಪಕ್ಷಗಳಿಗೆ ಬೆಂಬಲ ಕೊಡೋದು ವಿರೋಧ ಮಾಡೋದು ವಿಚಾರ ಇರ್ಬೋದು, ಬೇರೆ ಎಲ್ಲ ವಿಚಾರಗಳಲ್ಲಿ ಒಂದೊಂದು ರಾಜ್ಯಗಳ ಥರ ಒಂದೊಂದು ವಿಭಾಗಗಳು ಕೆಲಸ ಮಾಡ್ತವೆ. ಈ 6 ವಿಭಾಗಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ವಿದರ್ಭ. ವಿದರ್ಭ ಅಂತ ಹೇಳಿದ್ರೆ ಈಗ ನಾಗ್ಪುರ ಇರ್ತಕ್ಕಂತಹ ಭಾಗ. ಈ ವಿದರ್ಭದಲ್ಲಿ 11 ಜಿಲ್ಲೆಗಳು ಬರುತ್ತೆ, 60 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ಮತ್ತೊಂದು ಮರಾಠವಾಡ, ಅತಿ ಹೆಚ್ಚು ಮರಾಠಿಗರು ಕಾನ್ಸಂಟ್ರೇಟ್ ಆಗಿರ್ತಕ್ಕಂತಹ ಜಾಗ ಇದು. ಈ ಮರಾಠ ರಿಸರ್ವೇಷನ್ದು ಏನು ಮನೋಜ್ ಜರಾಂಗೆ ಫ್ಯಾಕ್ಟರು ಅತಿ ಹೆಚ್ಚು ವರ್ಕ್ ಆಗಿದ್ದಿಲ್ಲೇ. ಶರದ್ ಪವಾರ್ ಅವರ ಒಂದು ಏನು ಹೋಮ್ ಟರ್ಫ್ ಅಂತ ಹೇಳ್ಬೋದು, ಬಿಗಿ ಇಡ್ತಾ ಇರ್ತಕ್ಕಂತಹ ಒಂದು ರೀಜನ್. ಈ ಮರಾಠವಾಡದಲ್ಲಿ 8 ಜಿಲ್ಲೆಗಳಿದೆ, 46 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ. ಮೂರನೇದು ಪಶ್ಚಿಮ ಮಹಾರಾಷ್ಟ್ರ. ಇದು ಕರ್ನಾಟಕಕ್ಕೆ ಹೊಂದ್ಕೊಂಡಿರ್ತಕ್ಕಂತಹ ಭಾಗ, ಪುಣೆವರೆಗೂ. ಕೊಲ್ಹಾಪುರ ಇರ್ಬೋದು, ಸಾಂಗ್ಲಿ ಇರ್ಬೋದು, ಸೋಲಾಪುರ, ಪುಣೆ ಭಾಗ. ಈ ಪಶ್ಚಿಮ ಮಹಾರಾಷ್ಟ್ರದಲ್ಲಿ 6 ಜಿಲ್ಲೆಗಳು ಬರುತ್ತೆ, 70 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸೀಸ್ ಬರುತ್ತೆ. ಮತ್ತೊಂದು ಕೊಂಕಣ ಠಾಣೆ ವಿಭಾಗ, ಸಮುದ್ರದ ಪಕ್ಕ ಇರ್ತಕ್ಕಂಥದ್ದು. ಸಿಂಧುದುರ್ಗದಿಂದ ರತ್ನಗಿರಿ, ರಾಯಗಢ, ಠಾಣೆವರೆಗೂ ಹೋಗುತ್ತೆ. ಇದು ಠಾಣೆ ಕೊಂಕಣ ವಿಭಾಗ. ಇಲ್ಲಿ 5 ಜಿಲ್ಲೆಗಳಿದೆ, 39 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ಒಂಥರ ಶಿವಸೇನೆಯ ಒಂದು ಭದ್ರಕೋಟೆ ಅಂತಲೇ ಹೇಳ್ಬೋದು. ಇವತ್ತು ಶಿಂದೆ ಅವರ ಹಿಡಿತ ಭಾಳ ದೊಡ್ಡದಾಗಿದೆ ಈ ಕೊಂಕಣ ಭಾಗದಲ್ಲಿ, ಎಸ್ಪೆಷಲಿ ಠಾಣೆ ಭಾಗದಲ್ಲಿ. ಮತ್ತೊಂದು ಮುಂಬೈ ಪ್ರಾಂತ. ಈ ಮುಂಬೈ ಪ್ರಾಂತ್ಯದಲ್ಲಿ 2 ಜಿಲ್ಲೆಗಳು ಬರುತ್ತೆ, ಒಂದು ಮುಂಬೈ ಸಿಟಿ, ಮತ್ತೊಂದು ಮುಂಬೈ ಸಬರ್ಬ್. ಮತ್ತು ಒಟ್ಟು 36 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ಇನ್ನು ಉಳಿದಿದ್ದು ನಾರ್ತ್ ಮಹಾರಾಷ್ಟ್ರ, ಧುಲೆ, ನಾಶಿಕ್, ಜಲ್ಗಾಂವ್ ಮುಂತಾದ ಜಿಲ್ಲೆಗಳು ಬರ್ತಕ್ಕಂಥ ಉತ್ತರ ಮಹಾರಾಷ್ಟ್ರ. ಈ ಒಟ್ಟು 6 ವಿಭಾಗಗಳಿಂದ ಒಟ್ಟು ಮಹಾರಾಷ್ಟ್ರದಲ್ಲಿ 288 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಿದೆ, 48 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ BJP ನೇತೃತ್ವದ ಮಹಾಯುತಿಗೆ ಅತಿ ದೊಡ್ಡ ಆಘಾತ ಆಯಿತು. ಕಾರಣ ಏನಂತ ಹೇಳಿದ್ರೆ, ಈ 6 ಪ್ರಾಂತ್ಯಗಳಲ್ಲಿ 3 ಅತಿ ದೊಡ್ಡ ಪ್ರಾಂತ್ಯಗಳಿದಾವಲ್ಲ, ವಿದರ್ಭದಲ್ಲಿ, ಮರಾಠವಾಡದಲ್ಲಿ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ BJP ಮತ್ತು ಪಕ್ಷಗಳಿಗೆ ಅತಿ ದೊಡ್ಡ ಹಿನ್ನಡೆ ಆಯಿತು. ವಿದರ್ಭದಲ್ಲಿ ಕಾಂಗ್ರೆಸ್ಗಿಂತ 10% ಓಟ್ ಕಡಿಮೆ ಬಂದರೆ, ಮರಾಠವಾಡದಲ್ಲಿ 11% ಓಟ್ ಕಡಿಮೆ ಆಗಿತ್ತು. ಪಶ್ಚಿಮ ಮಹಾರಾಷ್ಟ್ರದಲ್ಲಿ 4% ಓಟ್ ಕಡಿಮೆ ಆಯಿತು. ಆದರೆ ಮಹಾಯುತಿಗೆ ಠಾಣೆ ಕೊಂಕಣ ಭಾಗದಲ್ಲಿ, ಮುಂಬೈ ಪ್ರಾಂತ್ಯದಲ್ಲಿ ಮತ್ತು ಉತ್ತರ ಮಹಾರಾಷ್ಟ್ರದಲ್ಲಿ ಸುಮಾರು 4-5% ಓಟ್ಗಳು ಹೆಚ್ಚಾಗಿ ಬಂದವು. ಆದರೆ 3 ಬಹುದೊಡ್ಡ ಪ್ರಾಂತ್ಯಗಳಲ್ಲಿ ಹಿನ್ನಡೆ ಆದ್ದರಿಂದ ಅತ್ಯಂತ ಶೋಚನೀಯ ಸ್ಥಿತಿಗೆ ಬಂದ್ಬಿಡ್ತು. 48ರಲ್ಲಿ 32 ಸೀಟು ಅಘಾಡಿಗೆ ಬಂದರೆ ಕೇವಲ 16 ಸೀಟ್ ಅಷ್ಟೇ ಮಹಾಯುತಿಗೆ ಬಂತು, ಒಂದು ಇಂಡಿಪೆಂಡೆಂಟ್ ಬೇರೆ ಬಂತು ಅದರಲ್ಲಿ. ಆದರೆ ಇವತ್ತು ಪರಿಸ್ಥಿತಿ ಹಾಗೇ ಇದೆಯಾ? ಅದಕ್ಕೋಸ್ಕರನೇ ಮಹಾರಾಷ್ಟ್ರ ಎಲೆಕ್ಷನ್ನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದು. ಕೇವಲ 6 ತಿಂಗಳು ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ ದೊಡ್ಡ ಹಿನ್ನಡೆಯಾಗಿತ್ತು. ಇವತ್ತು ಚುನಾವಣೆ ನಡೀತಿದೆ. ಈ ಬಾರಿಯೂ ಅದೇ ರೀತಿ ಆಗುತ್ತಾ ಅಥವಾ ಪರಿಸ್ಥಿತಿ ಕಂಪ್ಲೀಟ್ ಉಲ್ಟಾ ಆಗಿದೆಯಾ ಈ ಬಾರಿ? ವಿಭಾಗ ಬೈ ವಿಭಾಗ ನೋಡ್ಕೊಂಬರೋಣ. ಮೊದಲನೇದು ವಿದರ್ಭ, ಅಂದರೆ ನಾಗಪುರ ರೀಜನ್ ಅಂತ ಕೂಡ ಹೇಳ್ತಾರೆ. 62 ಕಾನ್ಸ್ಟಿಟ್ಯೂನ್ಸಿಗಳಿರ್ತಕ್ಕಂಥ ಈ ವಿಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 25 ಕ್ಷೇತ್ರಗಳಲ್ಲಿ ಮಹಾಯುತಿಗೆ ಮುನ್ನಡೆಯಾಗಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಅತಿ ಹೆಚ್ಚು ಯೋಗಿಯವರ ಕಟಂಗೆ ಬಟಂಗೆ ಎಫೆಕ್ಟ್ ಆಗಿರ್ತಕ್ಕಂಥ ಭಾಗ ಇದು ಕೂಡ. ಮೋದಿಯವರು ಕೂಡ ಅದನ್ನೇ ಹೇಳಿದ್ರು, ಏಕ್ ಹೈ ತೋ ಸೇಫ್ ಹೈ ಅಂತೇಳಿ. ಈ ಬಾರಿ ವಿದರ್ಭದಲ್ಲಿ ಪರಿಸ್ಥಿತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. BJP ಬನ್ನಿ ಸಂವಿಧಾನವನ್ನು ಕಿತ್ತಾಕತ್ತೆ ಅಂತ ಹೇಳಿ, ಮತ್ತು ರಿಸರ್ವೇಷನ್ನ ತೆಗೆದುಬಿಡ್ತಾರೆ ಅಂತ ಹೇಳಿ, ಜಾತಿಗಳ ಮಧ್ಯೆ ಒಂದು ಭಾಗ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತು, ಹಿಂದೂಗಳನ್ನ ಹೊಡಿತಕ್ಕಂಥ ಪ್ರಯತ್ನ ಮಾಡ್ತು. ಇದು ಹೆಚ್ಚು ಎಫೆಕ್ಟ್ ಆಗಿತ್ತಿಲ್ಲಿ. ಆದರೆ ಈ ಬಾರಿ ಯೋಗಿಯವರ ಕಟಂಗೆ ತೋ ಬಟಂಗೆ ಮತ್ತು ಮೋದಿಯವರ ಏಕ್ ಹೈ ತೋ ಸೇಫ್ ಹೈ,
ಇದು ಎಲ್ಲ ಹಿಂದೂಗಳನ್ನ ಒಗ್ಗಟ್ಟಾಗಿ ಮಾಡಿದೆ. ಅದರ ಪ್ರಭಾವ ವಿದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಾಗಿದೆ. ಜೊತೆಗೆ ಇಡೀ ಮಹಾರಾಷ್ಟ್ರದಲ್ಲಿ RSS ಹಳ್ಳಿನಲ್ಲಿ ಕೇರಿನಲ್ಲಿ ನಿಂತು ಕೆಲಸ ಮಾಡ್ತಾ ಇದೆ. ಸಣ್ಣ ಸಣ್ಣ ಜಾತಿಗಳ ಮಧ್ಯೆ ಕೋಆರ್ಡಿನೇಷನ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಹಿಂದೂ ಧರ್ಮವನ್ನು ಒಟ್ಟಿಗೆ ಇಡ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಇಲ್ಲಿನೂ ಕೂಡ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಪೋಲ್ಸ್ ಹೇಳೋ ರೀತಿಯಲ್ಲಿ ವಿದರ್ಭದಲ್ಲಿ ಕನಿಷ್ಠ 30 ಸೀಟ್ ಮಹಾಯುತಿಗೆ ಬಂದೇ ಬರುತ್ತೆ. ಕನಿಷ್ಠ ಹೇಳ್ತಾ ಇರೋದು ನಾನು. ಅದು ಗರಿಷ್ಠವನ್ನು ಯಾವ ದೊಡ್ಡ ಮಟ್ಟದಲ್ಲಿ ಅಂಡರ್ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಗರಿಷ್ಠವನ್ನು ಊಹೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಇಡೀ ಪೋಲ್ಸಲ್ಲಿ ಕೇವಲ ಕನಿಷ್ಠ ಅಷ್ಟೇ ಹೇಳ್ತೇನೆ. ಕನಿಷ್ಠ 30 ಸೀಟು ವಿದರ್ಭದಲ್ಲಿ ಮಹಾಯುತಿಗೆ ಬಂದೇ ಬರುತ್ತೆ. ಮತ್ತು ಈ ವಿದರ್ಭ ರೀಜನ್ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ನೇರವಾದ ಟಕ್ಕರ್ ಇರ್ತಕ್ಕಂಥದ್ದು BJP ಮತ್ತು ಕಾಂಗ್ರೆಸ್ಗೆ. ಇನ್ನು ಮರಾಠವಾಡಗೆ ಬಂದರೆ ಮರಾಠವಾಡದ 8 ಜಿಲ್ಲೆಗಳ ಏನು 46 ವಿಧಾನಸಭಾ ಕ್ಷೇತ್ರಗಳಿದೆ. ಈ ಮರಾಠ ನಾನು ಆಗಲೇ ಹೇಳಿದಾಗೆ ಶರದ್ ಪವಾರ್ ಅವರ ಒಂದು ಭದ್ರಕೋಟೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸುಮಾರು 11% ಓಟು BJPಗೆ ಕಡಿಮೆ ಆಗಿತ್ತಲ್ಲಿ. ಹಾಗಾಗಿ ಸೀಟ್ಗಳು ವಿಪರೀತ ಕಡಿಮೆ ಆಯಿತು. 46 ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನೋಡ್ಕೊಂಡ್ರೆ ಕೇವಲ 12 ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಮಹಾಯುತಿ ಮುಂದೆ ಇತ್ತು. ಕೇವಲ 12. ಆದರೆ ಈ ಬಾರಿ ಅಲ್ಲಿನೂ ಕೂಡ ಪರಿಸ್ಥಿತಿ ಬದಲಾಗಿದೆ. ಜನಕ್ಕೆ ತಾವು ಮಾಡಿದ ತಪ್ಪಿನ ಅರಿವಾಗಿದೆ. ಕಾಂಗ್ರೆಸ್ಗೆ NCP ಶರದ್ ಪವಾರ್ಗೆ ಓಟ್ ಕೊಟ್ಟು ತಪ್ಪು ಮಾಡಿದ್ದೀವಿ ಅಂತ ಅನಿಸಿದೆ. ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ. ಅತಿ ಹೆಚ್ಚು ಏನು ದಲಿತರ ಮತ್ತು ಮರಾಠ ಓಟ್ಗಳ ಕಾನ್ಸಂಟ್ರೇಷನ್ ಇರ್ತಕ್ಕಂತಹ ಜಾಗ ಇದು. ಇಲ್ಲಿ ಮನೋಜ್ ಜರಾಂಗೇನೆ ಮರಾಠ ರಿಸರ್ವೇಷನ್ ಇಶ್ಯೂ ಇಟ್ಕೊಂಡು ಅತಿ ದೊಡ್ಡ ಗಲಾಟೆ ಮಾಡಿದ್ದು. ಇವತ್ತು ಮನೋಜ್ ಜರಾಂಗೆ ತಟಸ್ಥರಾಗಿದ್ದಾರೆ, ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಅವ್ರು ನೋಡಿಕೊಂಡ್ರೆ ಅವರು ಶರದ್ ಪವಾರ್ನ ಕೈಗೊಂಬೆ. ಆದರೆ ಅವರ ಜೊತೆಲಿರ್ತಕ್ಕಂಥ ಶಿಷ್ಯರೇ ಇವತ್ತು ಹಿಂದುತ್ವದ ಪರವಾಗಿ ನಿಂತಿರೋದ್ರಿಂದ ತಟಸ್ಥವಾಗಿ ನಿಂತಿದ್ದಾರೆ ಜರಾಂಗೆ. ಹಾಗಾಗಿ ಈ ಭಾಗದಲ್ಲಿಯೂ ಕೂಡ ಅತಿ ಒಳ್ಳೆ ವಾತಾವರಣ ಮಹಾಯುತಿಗೆ ನಿರ್ಮಾಣ ಆಗಿದೆ. ಕನಿಷ್ಠ ಅಂತ ಹೇಳಿದ್ರೆ ಪೋಲ್ಸ್ ಹೇಳ್ತಕ್ಕಂಥದ್ದು 20 ಸೀಟ್ಗಳು ಇಲ್ಲಿ ಬಂದೇ ಬರುತ್ತೆ. ಇನ್ನು ಪಶ್ಚಿಮ ಮಹಾರಾಷ್ಟ್ರ ಅತಿ ದೊಡ್ಡ ವಿಭಾಗ ಮಹಾರಾಷ್ಟ್ರದಲ್ಲೇನೆ 6 ಜಿಲ್ಲೆಗಳ 70 ವಿಧಾನಸಭಾ ಕ್ಷೇತ್ರಗಳು. ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಹಿನ್ನಡೆ ಆಗಿತ್ತು. 4% ಓಟ್ ಕಡಿಮೆ ಆಗಿತ್ತು ಮಹಾಯುತಿಗೆ, ಅಗಾಡಿಗೆ ಹೋಲಿಕೆ ಮಾಡಿದ್ರೆ. ಕರ್ನಾಟಕವನ್ನು ಹೊಂದ್ಕೊಂಡಿರ್ತಕ್ಕಂತಹ ಪ್ರದೇಶಗಳು ಭಾಳ ಜಾಸ್ತಿ ಇದ್ದಾವೆ. ಈ ಪಶ್ಚಿಮ ಮಹಾರಾಷ್ಟ್ರದ 70 ಕ್ಷೇತ್ರಗಳಲ್ಲಿ ಕನಿಷ್ಠ 40 ಕ್ಷೇತ್ರ ಮಹಾಯುತಿಗೆ ಬಂದೇ ಬರುತ್ತೆ ಅಂತಕ್ಕಂಥದ್ದು ಪೋಲ್ಸ್ ಹೇಳುತ್ತೆ. ನೋಡಿ, ಈ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮುಂಚೆಯಿಂದನೂ ಅವರೊಂದು ಹಿಡ್ತಾ ಇದೆ. ಅಲ್ಲಿ ಭಾಳಷ್ಟು ಆಟ ಆಡ್ತಾ ಇದ್ದಾರೆ. ಈ ಭಾಗದಲ್ಲಂತೂ ಜಯಂತ್ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ NCPಯಿಂದ ಗೆದ್ದರೆ ಅಂಥೇಳಿ ಅನೌನ್ಸ್ ಮಾಡಿದ್ದಾರೆ ಶರದ್ ಪವಾರ್ ಅವರು. ಭಾಳಷ್ಟು ಸಣ್ಣ ಪುಟ್ಟ ಪಾರ್ಟಿಗಳು ಇಲ್ಲಿ ಪ್ರಭಾವ ಹೊಂದಿವೆ, ಅವರವರೇ ಆದ ಪ್ರಭಾವ. ಕೊಲ್ಹಾಪುರದಲ್ಲಿ ಛತ್ರಪತಿ ಸಂಭಾಜಿ ಅವರು ಒಂದು ಸ್ವರಾಜ್ ಪಾರ್ಟಿ ಅಂಥೇಳಿ ಒಂದು ಲೋಕಲ್ ಪಾರ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಒಂದಷ್ಟು ಓಟ್ಗಳನ್ನ ಡಿವೈಡ್ ಮಾಡ್ತಾರೆ. ರಾಜ್ ಶೆಟ್ಟಿ ಅವರ ಪಾರ್ಟಿ ಕೂಡ ಇದೆ. ಬಹಳಷ್ಟು ಫ್ಯಾಕ್ಟ್ರಿಗಳು ಈ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ವರ್ಕ್ ಆಗುತ್ತೆ. ವೆಸ್ಟರ್ನ್ ಮಹಾರಾಷ್ಟ್ರದ ಜಯಂತ್ ಪಾಟೀಲ್ ಅವ್ರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಒಂದು ದಾಳ ಉಳಿಸಿದಾರಲ್ಲ ಶರದ್ ಪವಾರ್ ಅವರು. ಅದು ಯಾವ ಮಟ್ಟದಲ್ಲಿ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ BJP ಮತ್ತು ಶಿವಸೇನೆಯ ಬಿಗಿ ಹಿಡಿತ ಗಟ್ಟಿ ಇರೋದ್ರಿಂದ, ಜೊತೆಗೆ MNS ಫ್ಯಾಕ್ಟರು ಕೂಡ ಇಲ್ಲಿ ಸ್ವಲ್ಪ ವರ್ಕ್ ಆಗುತ್ತೆ. ಇದೆಲ್ಲದ ಕಾರಣದಿಂದ 70 ಕ್ಷೇತ್ರದಲ್ಲಿ ಕನಿಷ್ಠ 40 ಕ್ಷೇತ್ರದಲ್ಲಿ ಮಹಾಯುತಿ ಮುಂದೆ ಇದೆ ಇಲ್ಲಿ. ಇನ್ನು ಕೊಂಕಣ ವಿಭಾಗಕ್ಕೆ ಬಂದರೆ ಏನು ಸಿಂಧುದುರ್ಗದಿಂದ ರತ್ನಗಿರಿ ಠಾಣೆವರೆಗೂ ಬರುತ್ತೆ. ಇದು ಮುಂಚೆಯಿಂದನೂ ಕೂಡ ಶಿವಸೇನೆಯ ಭದ್ರಕೋಟೆ. ಬಾಳ್ ಠಾಕ್ರೆ ಅವರಿದ್ದಾಗಲಿಂದನೂ ಕೂಡ. ಈಗ ಶಿಂದೆ ಹಿಡಿತ ಚೆನ್ನಾಗಿದೆ. BJPಯ ಒಂದು ಗಟ್ಟಿ ಹಿಂದುತ್ವದ ಒಂದು ಮೈದಾನ ಅಂತ ಹೇಳ್ಬೋದು ಇದು. BJP ಕೂಡ ಭಾಳ ಸ್ಟ್ರಾಂಗ್ ಆಗಿದೆ. ಲೋಕಸಭಾ ಚುನಾವಣೆಯಲ್ಲೂ ದೊಡ್ಡ ಮಟ್ಟದಲ್ಲಿ BJPಗೆ ಸಪೋರ್ಟ್ ಸಿಕ್ಕಿತ್ತಲ್ಲಿ. ಇಲ್ಲಿ ಏನು ಈ ಠಾಣೆ ಭಾಗ ಇದೆ, ಠಾಣೆ, ಕಲ್ಯಾಣ್, ಭಿವಾಂಡಿ ಮತ್ತು ಪಾಲ್ಘರ್ ರೀಜನು, ಇಲ್ಲಿ 26 ಕ್ಷೇತ್ರದಲ್ಲಿ ಶಿಂದೆ ಅವರ ಗಟ್ಟಿ ಹೋಲ್ಡ್ ಇದೆ. ಅವ್ರ ಮಗ ಇಲ್ಲಿಂದನೇ ಲೋಕಸಭಾ MP ಆಗಿರ್ತಕ್ಕಂಥದ್ದು. ಈ ಬಾರಿನೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಪೋಲ್ಸ್ ಹೇಳುತ್ತೆ. ಕೊಂಕಣ್ ಠಾಣೆಯ 39 ಕ್ಷೇತ್ರಗಳಲ್ಲಿ 25 ಕ್ಷೇತ್ರ ಕನಿಷ್ಠ ಮಹಾಯುತಿಯ ಪಾಲಾಗುತ್ತೆ. ಇನ್ನು ಮುಂಬೈಗೆ ಬಂದರೆ ಮುಂಬೈಯಲ್ಲಿ 2 ಜಿಲ್ಲೆ 36 ವಿಧಾನಸಭಾ ಕ್ಷೇತ್ರಗಳು. ಅತಿ ಹೆಚ್ಚು ಪೋಲರೈಸೇಷನ್ ಆಗ್ತಾ ಇರ್ತಕ್ಕಂಥದ್ದು. ಮಹಾವಿಕಾಸ್ ಅಘಡಿಯವರು ಮುಸ್ಲಿಂ ಓಟ್ಗಳನ್ನ ಪೋಲರೈಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದರಲ್ಲಿ ಜನಾಬ್ ಉದ್ಧವ್ ಠಾಕ್ರೆ ಅವರು ಮುಂಚೂಣಿಯಲ್ಲಿದ್ದಾರೆ. ಮುಂಬೈ ಒಂಥರ ವಿಚಿತ್ರವಾದ ಕಾಸ್ಮೋಪಾಲಿಟನ್ ಏರಿಯಾ ಹೋಗಿದೆ ಈಗದು. ಅತಿ ಹೆಚ್ಚು ಹಿಂದಿ ಭಾಷಿಕರಿದ್ದಾರೆ, ಗುಜರಾತಿ
ಸಮುದಾಯ ಭಾಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಮುಸ್ಲಿಮರ ಪ್ರಭಾವ ಕೂಡ ಒಂದಷ್ಟು ಕ್ಷೇತ್ರಗಳ ಮೇಲಿದೆ. ಮರಾಠಿ ಮನೂಸ್ ಇದ್ದಾರೆ ಅಂತ ಹೇಳಿದ್ರೆ ಏನು ಮಿಡ್ಲ್ ಕ್ಲಾಸ್ ಮರಾಠಿ ಸಮುದಾಯ ಕೂಡ ಅತಿ ಹೆಚ್ಚಿದೆ. ಹೀಗೆ ಒಂಥರ ಎಲ್ಲವೂ ಸೇರಿಕೊಂಡಿರ್ತಕ್ಕಂಥ ಒಂದು ಪ್ರದೇಶ. 36 ವಿಧಾನಸಭಾ ಕ್ಷೇತ್ರಗಳಿದೆ. 36 ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 20 ಮಹಾಯುತಿಗೆ ಬರುತ್ತೆ ಅಂಥೇಳಿ ಪೋಲ್ಸ್ ಹೇಳುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕನಿಷ್ಠವಾದಂತಹ ಸೀಟ್ಗಳು ಪೋಲ್ಸ್ ಕೊಟ್ಟಿರ್ತಕ್ಕಂಥದ್ದು. ಒಟ್ಟು 6 ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ 4 ಅಗಾಡಿ ಗೆದ್ದಿತ್ತು, ಕೇವಲ 2 ಮಾತ್ರ ಮಹಾಯುತಿಗೆ ಬಂದಿತ್ತು. ದೊಡ್ಡ ಮಟ್ಟದ ಹಿನ್ನಡೆ ಆಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ಮುಸ್ಲಿಂ ಓಟ್ಗಳ ಕಾನ್ಸಂಟ್ರೇಷನ್ನು ದೊಡ್ಡ ಮಟ್ಟದಲ್ಲಾಗಿತ್ತು. ಹಿಂದೂ ಓಟ್ಗಳು ತುಂಬ ಡಿವೈಡ್ ಕೂಡ ಆಗಿದ್ವು. ಆದರೆ ಈ ಬಾರಿಯ ಮುಂಬೈ ಮತದಾರರು ಕೂಡ ಅದರಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಏನು ಮರಾಠಿ ಮನೂಸ್ ಅಂತ ಅಪ್ಪರ ಏನು ಮಿಡ್ಲ್ ಕ್ಲಾಸ್ ಮರಾಠಿ ಭಾಷಿಕರು, ಹಿಂದಿ ಭಾಷಿಕರು, ಗುಜರಾತ್ ಸಮುದಾಯದವರು, ಒಟ್ಟು ಹಿಂದೂ ಸಮುದಾಯ ಗಟ್ಟಿಯಾಗಿ ಮಹಾಯುತಿ ಜೊತೆಗೆ ನಿಂತಿದೆ. ಏನು ಒರಿಜಿನಲ್ ಶಿವಸೈನಿಕರಿದ್ದಾರಲ್ಲ ಅತಿ ಹೆಚ್ಚು ನಿಂತಿರ್ತಕ್ಕಂಥದ್ದು ಶಿಂದೆ ಅವ್ರ ಜೊತೆಗೆ. ನೋಡಿ, ಮೊನ್ನೆ ಇಡೀ ಒಟ್ಟು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸುಮಾರು 18ರಿಂದ 19% ಏನು ಶಿವಸೈನಿಕರ ಓಟಿತ್ತು. ಅದು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ 14% ಶಿಂದೆ ಅವ್ರಿಗೆ ಹೋಯಿತು. ಕೇವಲ 4% ಅಷ್ಟೇ ಉದ್ಧವ್ ಠಾಕ್ರೆ ಅವ್ರಿಗೆ ಹೋಗಿದ್ದು. ಹಾಗಾದರೆ ಉದ್ಧವ್ ಠಾಕ್ರೆಗೆ ಹೇಗೆ ಅಷ್ಟೊಂದು ಸೀಟ್ ಬಂತು? ಮುಸಲ್ಮಾನ್ ಓಟಿಂದ. ಹಾಗಾಗೇ ಇವತ್ತು ಹಿಂದೂ ಹೃದಯ ಸಾಮ್ರಾಟ್ ಬಾಳ್ ಠಾಕ್ರೆ ಅವರ ಮಗ ಇವತ್ತು ಜನಾಬ್ ಉದ್ಧವ್ ಠಾಕ್ರೆ ಆಗಿದ್ದಾರೆ. ಮುಸ್ಲಿಮರ ತುಷ್ಟೀಕರಣಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಲ್ಲಿ ಉದ್ಧವ್ ಠಾಕ್ರೆ ಒಂದೇ ಎಕ್ಸಾಂಪಲ್ ಅನಿಸುತ್ತೆ. ತನ್ನ ಕೋರ್ ವೋಟರ್ನ ದೂರ ತಳ್ಳಿ ತನ್ನಲ್ಲದೇ ಇರ್ತಕ್ಕಂಥ ವೋಟರ್ಸ್ಗಳನ್ನ ಹತ್ತಿರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರೋದು. ನೋಡೋಣ ಈ ಎಲೆಕ್ಷನ್ ರಿಸಲ್ಟ್ ಹೇಗೆ ಬರುತ್ತೆ ಅಂತೇಳಿ. ಇನ್ನು ಉತ್ತರ ಮಹಾರಾಷ್ಟ್ರಕ್ಕೆ ಬಂದರೆ ಇದು ಮುಂಚೆಯಿಂದನೂ ಒಂದು ಸ್ವಲ್ಪ BJPಯ ಭದ್ರಕೋಟೆ. ಲೋಕಸಭಾ ಚುನಾವಣೆಯಲ್ಲೂ ಒಳ್ಳೆ ಬೆಂಬಲ ಸಿಕ್ಕಿತ್ತು. ಈ ಬಾರಿ ಉತ್ತರ ಮಹಾರಾಷ್ಟ್ರದ 35 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಕ್ಷೇತ್ರಗಳು ಮಹಾಯುತಿಗೆ ಬಂದೇ ಬರುತ್ತೆ ಅಂಥೇಳಿ ಪೋಲ್ಸ್ ಹೇಳುತ್ತೆ. ಹಾಗಾಗಿ ಟೋಟಲ್ ಒಟ್ಟೆಷ್ಟಾಯಿತು ಅಂತ ಹೇಳಿದ್ರೆ ಪೋಲ್ಸ್ ಏನು ಹೇಳುತ್ತೆ ಅಂದರೆ ವಿದರ್ಭದಲ್ಲಿ 30, ಮರಾಠವಾಡದಲ್ಲಿ 20, ಪಶ್ಚಿಮ ಮಹಾರಾಷ್ಟ್ರದಲ್ಲಿ 40, ಕೊಂಕಣ್ ಠಾಣೆನಲ್ಲಿ 25, ಮುಂಬೈ ಭಾಗದಲ್ಲಿ 20, ಉತ್ತರ ಮಹಾರಾಷ್ಟ್ರದಲ್ಲಿ 20, ಒಟ್ಟು 155 ಕ್ಷೇತ್ರಗಳು ಕನಿಷ್ಠ. ಗರಿಷ್ಠ ಯಾರೂ ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಭಾಳಷ್ಟು ಫ್ಯಾಕ್ಟ್ರಿಗಳು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನೋಡಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು BJP ಕಾರ್ಯಕರ್ತರಲ್ಲಿ ಅವರೊಂಥರ ಓವರ್ ಕಾನ್ಫಿಡೆನ್ಸ್ ಇತ್ತೇನೋ ಗೊತ್ತಿಲ್ಲ. ಜೊತೆಗೆ ಇಲ್ಲಿವರೆಗೂ ಚುನಾವಣೆಗಳಲ್ಲಿ ಅವ್ರ ಜೊತೆಯಾಗಿ ನಿಂತಿದ್ದಂತಹ ಅನೇಕ ಸಂಘ ಸಂಸ್ಥೆಗಳು ಅವ್ರ ಜೊತೆ ನಿಲ್ಲಿಲ್ಲ ಅಂತಕ್ಕಂಥ ಒಂದು ಆಪಾದನೆಗಳಿದೆ. ಆದರೆ ಯಾವಾಗ ಮೋದಿಯವರಿಗೆ ಹಿನ್ನಡೆ ಆಯಿತು ಲೋಕಸಭಾ ಚುನಾವಣೆಯಲ್ಲಿ, 2 ಬಹಳ ದೊಡ್ಡ ಬದಲಾವಣೆಗಳಿತ್ತು. ಒಂದು, ಜನಕ್ಕೂ ಕೂಡ ಅನಿಸ್ಲಿಕ್ಕೆ ಶುರು ಮಾಡ್ತು ನಾವೆಲ್ಲ ತಪ್ಪು ಮಾಡಿದ್ವಿ ಅಂತೇಳಿ. ಅದಕ್ಕೆ ಇನ್ನೊಂದು ಕಾರಣವೂ ಇತ್ತು. ಕೇವಲ 99 ಸೀಟ್ ಸಿಕ್ಕಿದ್ದಕ್ಕೇನೆ ರಾಹುಲ್ ಗಾಂಧಿಯವರು ಬಾಯಲ್ಲಿ ಬರ್ತಿರ್ತಕ್ಕ ಮಾತುಗಳು, ಆ ವರ್ತನೆಗಳು, ಮುಸ್ಲಿಮರ ವಿಪರೀತ ತುಷ್ಟೀಕರಣ, ಇವೆಲ್ಲ ಕಾರಣಗಳು ಜೊತೆಗೆ ಯಾವ ಸಂಘ ಸಂಸ್ಥೆಗಳು BJPಯ ಜೊತೆ ನಿಂತು BJPಯ ಬೆನ್ನ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ವಲ್ಲ, ಅವೇನು ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ವಿಮುಖರಾಗಿದ್ದರು ಅಂತ ಅನ್ನಿಸ್ತಾ ಇತ್ತು, ಅವರೆಲ್ಲರೂ ಕೂಡ ಇವತ್ತು ಕಂಕಣ ಕಟ್ಟಿಕೊಂಡು ನಿಂತಿದ್ದಾರೆ. ಗ್ರಾಮದಲ್ಲಿ ಇವತ್ತು ದೇಶಭಕ್ತಿಯ ಧರ್ಮದ ಚಟುವಟಿಕೆಗಳು ನಡೀತಾ ಇದೆ, ಕೀರ್ತನೆಗಳು ನಡೀತಾ ಇದೆ. ಸುಮಾರು 7,000 ಮೀಟಿಂಗ್ಗಳನ್ನ ಸಂಘವನ್ನೇ ಮಾಡಿದೆ. 7,000 ಮೀಟಿಂಗು. ಮೊನ್ನೆ ಅಕ್ಟೋಬರ್ 1ನೇ ತಾರೀಕು ಕೊಲ್ಲಾಪುರದಲ್ಲಿ ಒಂದು ಆಶ್ರಮದಲ್ಲಿ ಸುಮಾರು ಒಂದು 5,000 ಜನ ಕೀರ್ತನಕಾರರು ಸೇರಿಕೊಂಡಿದ್ದರು. ಈ ಕೀರ್ತನಕಾರರು ಪ್ರತಿ ಗ್ರಾಮದಲ್ಲೂ ಹೋಗಿ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಲೋಕಸಭಾ ಚುನಾವಣೆಯಲ್ಲಿ ಏನು ದಲಿತರ ಮಧ್ಯೆ ಒಂದಷ್ಟು ಮುನಿಸಿತ್ತು, ಅಥವಾ OBCಗಳ ಮಧ್ಯೆ ಮುನಿಸಿತ್ತು, ಬೇರೆ ಬೇರೆ ಜಾತಿಗಳ ಮಧ್ಯೆ ಮುನಿಸಿತ್ತು, ಇವೆಲ್ಲವನ್ನು ತೊಡೆದಾಕ್ತಕ್ಕಂಥ ಕೆಲಸಗಳನ್ನು ಈ ಸಂಘ ಸಂಸ್ಥೆಗಳು, ಕೀರ್ತನಕಾರರು ಮತ್ತು ಸಾಧು ಸಂತರು ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಕೀರ್ತನೆಗಳು, ಪ್ರವಚನಗಳು, ಧರ್ಮವನ್ನು ಉಳಿಸ್ತಕ್ಕಂತಹ ಚಟುವಟಿಕೆಗಳು, ಅದರಿಂದ ಜನವನ್ನು ಒಂದುಗೂಡಿಸ್ತಕ್ಕಂಥದ್ದು. ಅದಕ್ಕೆ ಕಿರೀಟಪ್ರಾಯದಂತೆ ಯೋಗಿಯವರು ಹೇಳೋದಲ್ಲ, ಬಟಂಗೆ ತೊ ಕಡೆಂಗೆ, ನಾ ಬೇರೆ ಆದರೆ ಕಡ್ದಾಗ್ತೀವಿ ಅಂತಕ್ಕಂಥ ಮಾತು ಪ್ರತಿಯೊಬ್ಬರ ಹಿಂದೂಗಳ ಮನಸ್ಸುಗಳನ್ನು ಕೂತ್ಬಿಟ್ಟಿದೆ. ಅತಿ ಹೆಚ್ಚು ಮಹಿಳೆಯರ ಮನಸ್ಸುಗಳೇ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಮೋದಿಯವರು ಕೂಡ ಹೇಳೋದಿಲ್ಲ, ಏಕ್ ಹೈ ತೋ ಸೇಫ್ ಹೈ, ಒಂದಾಗಿದ್ದರೆ ನಾವು ಸೇಫಾಗಿರ್ತೀವಿ, ಇಲ್ಲಾಂದರೆ ನಮ್ಮ ಕತೆ ಇರೋದಿಲ್ಲ ಅಂಥೇಳಿ. ಅದು ಕೂಡ ಒಟ್ಟು ಹಿಂದೂಗಳ ಮತ್ತು ಮರಾಠಿಗರ ಮನಸ್ಸುಗಳಿಗೆ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅತಿ ಹೆಚ್ಚು ಮಹಿಳೆಯರು ಈಗ
ಬಂದು ಮಹಾಯುತಿಗೆ ವೋಟ್ ಮಾಡ್ತಕ್ಕಂಥ ಉತ್ಸಾಹ ತೋರ್ತಾ ಇದ್ದಾರೆ. ಜೊತೆಗೆ ಏನು ಮಹಾವಿಕಾಸ್ ಅಘಾಡಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ಮುಸ್ಲಿಮರನ್ನು ಓಲೈಕೆ ಮಾಡ್ತಿರ್ತಕ್ಕಂಥದ್ದು. ಮತ್ತು ಮುಸ್ಲಿಂ ಒಲೇಮಾ ಬೋರ್ಡ್ ಕೂಡ ಇದನ್ನೇ ಉಪಯೋಗಿಸ್ಕೊಂಡು ಮಹಾ ಅಘಾಡಿಯ 3 ಜನ ಅಧ್ಯಕ್ಷಗಳಿಗೆ ಲೆಟರ್ ಬರೆದಿದೆ. ಏನಂತ? RSS ಬ್ಯಾನ್ ಮಾಡಬೇಕು, ಏನು ಪೊಲೀಸಲ್ಲಿ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡಬೇಕು, ಕೆಲಸ ಮತ್ತು ಎಜುಕೇಷನಲ್ಲಿ 10% ರಿಸರ್ವೇಷನ್ ಕೊಡಬೇಕು, 1,000 ಕೋಟಿ ರೂಪಾಯಿ ಬೋರ್ಡಿಗೆ ಬೇಕು. ಇವೆಲ್ಲ 17 ಕಂಡೀಷನ್ ಹಾಕ್ಕೊಂಡು ಉದ್ಧವ್ ಠಾಕ್ರೆಗೆ, ನಾನಾ ಪಟೇಲ್ ಅವರಿಗೆ ಮತ್ತು ಶರದ್ ಪವಾರ್ ಅವರಿಗೆ ಲೆಟ್ರ್ ಬರೆದಿದೆ. ಈಗ ಶರದ್ ಪವಾರ್ ಹೇಳ್ತಾರೆ ನನಗೆ ಲೆಟ್ರ್ ಬಂದೇ ಇಲ್ಲ ಅಂತೇಳಿ. ಆದರೆ ಜಯಂತ್ ಪಾಟೀಲ್ ಹೇಳಿದರೆ ಹೌದು ನಮಗೆ ಲೆಟ್ರ್ ಬಂದಿದೆ ಅಂತ ಹೇಳಿ. ಉದ್ಧವ್ ಠಾಕ್ರೆ ಕೂಡ ಒಪ್ಕೊಂಡಿದ್ದಾರೆ, ನಾನಾ ಪಟೇಲೆ ಕೂಡ ಒಪ್ಕೊಂಡಿದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದೆ ಅಲ್ಲಿ ಜಿಹಾದಿ ಮನಸ್ಥಿತಿಯವರ ಅಟ್ಟಹಾಸ ಅಂತ ಹೇಳಿದ್ರೆ ನೋಡಿ, ಏನು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆ ಭಾರತದ್ದು, ಅದರ ಸ್ಪೋಕ್ಸ್ ಪರ್ಸನ್ ಸಜ್ಜದ್ ನೊಮಾನಿ ಇವನೇನು ಹೇಳ್ತಾನೆ, ಎಲ್ಲ ಮುಸಲ್ಮಾನರು 269 ಕ್ಷೇತ್ರದಲ್ಲಿ ಅಘಾಡಿಗೆ ಸಪೋರ್ಟ್ ಮಾಡಬೇಕು, ಇನ್ನು 19 ಕ್ಷೇತ್ರದಲ್ಲಿ ಮಾಡಲ್ಲಂತೆ. ಅಲ್ಲೇನು ಮಾಡ್ತಾರೆ, ಅಲ್ಲಿ 14 ಕ್ಷೇತ್ರದಲ್ಲಿ OIC MIMಗೆ ಸಪೋರ್ಟ್ ಮಾಡ್ತಾರಂತೆ, ಇನ್ನು 5 ಕ್ಷೇತ್ರದಲ್ಲಿ ಸಮಾಜವಾದಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರಂತೆ. ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ ಮುಸಲ್ಮಾನರು ಯಾರ್ಯಾರಿಗೆ ಓಟ್ ಹಾಕಬೇಕು ಅಂತೇಳಿ ಈಗಾಗಲೇ ಒಂಥರ ಫತ್ವಾ ರೀತಿ ಬಂದ್ಬಿಟ್ಟಿದೆ. ಇದು ಕೂಡ ಮಹಾರಾಷ್ಟ್ರದ ಹಿಂದೂಗಳನ್ನ ಒಗ್ಗೂಡಿಸಿದೆ. ಹಾಗಾಗೇನೇ ಗರಿಷ್ಠ ಸೀಟ್ಗಳನ್ನ ಯಾರೂ ಹೇಳೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅತಿ ದೊಡ್ಡ ಅಂಡರ್ ಕರೆಂಟ್ ಕೆಳಗಡೆ ಪಾಸ್ ಆಗ್ತಾಯಿದೆ. ಅದು 188 ಕ್ರಾಸ್ ಆಗ್ಬೋದು, 200 ಕ್ರಾಸ್ ಆದರೂ ಆಶ್ಚರ್ಯ ಇಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ 188 ಅಂತೂ ಮುಟ್ಟುತ್ತೆ ಅಂಥೇಳಿ. ಇನ್ನು ಮಹಾರಾಷ್ಟ್ರದಷ್ಟೇ ಕುತೂಹಲ ಹುಟ್ಟಿಸಿರೋ ಮತ್ತೊಂದು ರಾಜ್ಯ ಅಂತ ಹೇಳಿದ್ರೆ ಉತ್ತರ ಪ್ರದೇಶ. ಇಲ್ಲೇನು ವಿಧಾನಸಭಾ ಚುನಾವಣೆ ರಾಜ್ಯದ ನಡೀತಾ ಇಲ್ಲ, ಆದರೆ 9 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಯೋಗಿಯವರ ಭದ್ರಕೋಟೆ ಬಿರುಕು ಕಾಣಿಸ್ಕೊಂಡಿತ್ತು ಇದರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ. ಕೇವಲ 33 ಸೀಟ್ ಅಷ್ಟೇ BJP ಗೆಲ್ಲಕ್ಕಾಯಿತು, 67 ಸೀಟನ್ನು ಸಮಾಜವಾದಿ ಪಾರ್ಟಿ ಗೆದ್ದುಬಿಡ್ತು. ಹಾಗಾಗಿ ಅಲ್ಲಿ BJPಯ ಹಿನ್ನಡೆ ಆಗಿದೆಯಾ ಅಂತ ಒಂದು ಡೌಟ್ ಜನರ ಮನಸ್ಸಲ್ಲಿ ಶುರುವಾದಾಗ ಈ ಉಪಚುನಾವಣೆ ಬಂದಿದೆ. 9 ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಇಡೀ ದೇಶದಲ್ಲಿ ಇವತ್ತು ಏನೋ ಒಂದು ಮಂತ್ರವನ್ನು ಹಾಕ್ಕೊಟ್ಟಿದ್ದಾರೆ, ಬಟಂಗೆ ತೋ ಕಟಂಗೆ ಅಂತ ಯೋಗಿಯವರು. ಅದು ಹೇಗೆ ಇಡೀ ದೇಶದಲ್ಲಿ ರೆಸೊನೇಟ್ ಮಾಡ್ತಾ ಇದೆ, ಅದು UPನಲ್ಲೂ ಕೂಡ ರೆಸೊನೇಟ್ ಮಾಡ್ತಾ ಇದೆ. UPಯ ಜನಕ್ಕೂ ಕೂಡ ಅರ್ಥ ಆಗಿದೆ, ಮೋದಿಯವ್ರನ್ನ ನಾವು ಹಿನ್ನಡೆ ಉಂಟು ಮಾಡಿ ತಪ್ಪು ಮಾಡಿದ್ವಿ ಅಂತ ಹೇಳಿ. ಯೋಗಿಯವರು ಬಿರ್ಸಾಗಿಲ್ ಪ್ರಚಾರ ಮಾಡಿದ್ದಾರೆ. ಮೋದಿಯವರ ಏಕೈತ ಸೇಫೈ ಅಂತಕ್ಕಂತಹ ಏನು ಮಂತ್ರ ಇದೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಈ 9 ಕ್ಷೇತ್ರದಲ್ಲಿ 1 ಕ್ಷೇತ್ರ ಕೂಡ ಬಿಟ್ಕೊಡ್ಲಿಲ್ಲ ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ಗೆ. 2 ಕ್ಷೇತ್ರ ನಾವು ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನಾವು ಮುನ್ಸ್ಕೊಂಡು ನಾವು ನಿಲ್ಲೋದೇ ಇಲ್ಲ ಅಂತ ಕಾಂಗ್ರೆಸ್ ಅವರಂದರು. ನಿಲ್ಲಬೇಡಿ ಹೋಗಿ ಅಂತ ಹೇಳಿದ್ರು. ಕಾಂಗ್ರೆಸ್ 1 ಸೀಟಲ್ಲೂ ನಿಂತಿಲ್ಲ. 9 ಕ್ಷೇತ್ರದಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು BJPಯ ನೇರ ಹರಾಹಣಿ ಇದೆ. ವಿಶ್ಲೇಷಕರು ಹೇಳ್ತಕ್ಕಂಥ ರೀತಿಯಲ್ಲಿ ಕನಿಷ್ಠ 6 ಸೀಟು, 9ರಲ್ಲಿ 6 ಸೀಟು BJP ಬರುತ್ತೆ, 6ರಿಂದ 8 ಸೀಟು BJPಗೆ ಬರುತ್ತೆ. ಕೇವಲ 1 ಸೀಟ್ ಮಾತ್ರ ಸಮಾಜವಾದಿ ಪಾರ್ಟಿಗೆ ಬರಬಹುದು ಅಂತಕ್ಕಂಥದ್ದು ವಿಶ್ಲೇಷಣೆ. ಈ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅದರ ಸತ್ಯ ಕೂಡ ಇದೆ. ಇನ್ನು ಜಾರ್ಖಂಡ್ ಚುನಾವಣೆಯಲ್ಲೂ ಕೂಡ, ಜಾರ್ಖಂಡ್ ಚುನಾವಣೆ ರಿಸಲ್ಟ್ ವಿಚಾರದಲ್ಲಿ ಯಾರಿಗೂ ಅನುಮಾನವೇ ಇಲ್ಲ. ಅಲ್ಲಿ 55ರಿಂದ 60 ಕ್ಷೇತ್ರಗಳಲ್ಲಿ BJP ಗೆಲ್ಲುತ್ತೆ ಅಂತಕ್ಕಂತೇಳಿ ಎಲ್ಲ ವಿಶ್ಲೇಷಕರು ಹೇಳಿದ್ದಾರೆ, ಎಲ್ಲ ಪೋಲ್ಗಳು ಹೇಳಿದ್ದಾವೆ. ಹಾಗಾಗಿ ಒಂಥರ BJPಗೆ ಇದೇನೋ 3-0 ಅಂತ ಹೇಳ್ಬೋದು. ಮಹಾರಾಷ್ಟ್ರ, ಜಾರ್ಖಂಡ್ ಪ್ಲಸ್ ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂತಹ ಒಂದು ಮಿನಿ ಚುನಾವಣೆಯನ್ನು ಸೇರಿಕೊಂಡ್ರೆ 3-0ನಲ್ಲಿ BJP ಗೆಲುವು ಸಾಧಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ನಮಸ್ಕಾರ.